ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆಸ್ಪತ್ರೆಯ ಬೆಡ್ ಮೇಲೆ ರಾಮಚಂದ್ರ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಅವರ ಹೆಂಡತಿ ಸುಕನ್ಯಾ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು. ಡಾಕ್ಟರ್ ಕೂಡ ಹೇಳ್ಬಿಟ್ಟಿದ್ರು, ಅವರ ಬಳಿ ಸಮಯವಿಲ್ಲ, ಈ ರಾತ್ರಿ ಉಳಿದ್ರೆ ಅದೇ ಅದೃಷ್ಟ ಅಂತ. ಆಕೆ ಕಣ್ಣೀರಿನಿಂದ ತನ್ನ ಗಂಡನ ಬಳಿ ಕುಳಿತು ಹೇಳ್ತಾ ಇದ್ಲು, ನಿಮಗೆ ಏನಾದರೂ ಆಸೆ ಇದ್ರೆ ಹೇಳಿ, ನಿಮ್ಮ ಎಲ್ಲ ಆಸೆನ ನಾನು ತೀರಿಸ್ತೀನಿ. ಮಕ್ಕಳು ಕೂಡ ಅಪ್ಪನ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು, ಅಪ್ಪ ನಮ್ಮನ್ನು ಬಿಟ್ಟು ಹೋಗಬೇಡಿ ಪ್ಲೀಸ್ ಅಂತ. ಆಗ ರಾಮಚಂದ್ರ ಅವರು ತನ್ನ ಹೆಂಡತಿಯನ್ನು ನೋಡಿ ಅವರು ಹೇಳಿದ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ಬಿಟ್ಟಿದ್ರು. ರಾಮಚಂದ್ರ ಅವರು ಹೇಳಿದ್ರು, ನನ್ನ ಮೊದಲ ಹೆಂಡತಿ ಪುಷ್ಪಳನ್ನು ಕರೀರಿ, ನಾನು ನನ್ನ ಕೊನೆಯ ಆಸೆಯನ್ನು ಅವಳಿಗೆ ಮಾತ್ರ ಹೇಳಬೇಕು. ಈ ಮಾತು ಕೇಳಿದ ತಕ್ಷಣ ಸುಕನ್ಯಾ ಶಾಕ್ ಆಗ್ಬಿಟ್ರು. ಆಕೆಯ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ಮಕ್ಕಳು ಕೂಡ ಶಾಕ್ನಿಂದ ಹಾಗೆಯೇ ಬಾಯಿ ಬಿಟ್ಟುಕೊಂಡು ನೋಡ್ತಾ ಇದ್ರು. ಯಾರಿಗೂ ಅರ್ಥವೇ ಆಗಲಿಲ್ಲ, ಸಾಯುವ ಈ ಕ್ಷಣಗಳಲ್ಲಿ ನಮ್ಮ ಅಪ್ಪ ಯಾರನ್ನು ನೋಡಬೇಕು ಅಂದುಕೊಳ್ತಾ ಇದ್ದಾರೆ ಅಂತ. ಸುಕನ್ಯಾ ಯೋಚಿಸ್ತಾ ಇದ್ಲು, ಇದು ಈ ಮನುಷ್ಯನ ಕೊನೆಯ ಆಸೆಯ ಅಥವಾ ನನ್ನ ಸಂಬಂಧಕ್ಕೆ ಇವರು ಮಾಡುತ್ತಿರುವ ಅವಮಾನನ ಅಂತ. ಸುಕನ್ಯಾ ಅವರು ಅಳುತ್ತಾ ಕೇಳ್ತಾರೆ, ನೀವು ಇದೇನ್ ಮಾತನಾಡ್ತಾ ಇದ್ದೀರಾ, ನಿಮಗೆ ಏನಾದರೂ ತಲೆ ಕೆಟ್ಟಿದ್ಯಾ? ಆಗ ರಾಮಚಂದ್ರ ಅವರು ಹೇಳಿದ್ರು, ಸುಕನ್ಯಾ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಆದರೆ ನನ್ನ ಕೊನೆಯ ಆಸೆಯನ್ನು ನಾನು ಕೇವಲ ಪುಷ್ಪ ಹತ್ರನೇ ಹೇಳಬೇಕು. ಸುಕನ್ಯಾ ಕೋಪದಿಂದ ಅವಮಾನದಿಂದ ಕುದಿತಾ ಇದ್ಲು. ಇದು ಚೆನ್ನಾಗಿದೆ, ಈ ಕೊನೆಯ ಗಳಿಗೆಯಲ್ಲೂ ನೀವು ಆಕೆಯನ್ನು ನೆನೆಸ್ಕೊಳ್ತಾ ಇದ್ದೀರಾ ಅಂದ್ರೆ ಇದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ನಾನು ಯಾರು? ಇಷ್ಟು ವರ್ಷ ನಾನು ಏನ್ ಮಾಡ್ತಾ ಇದ್ದೆ? ನಾನು ಕೇವಲ ಅವಶ್ಯಕತೆ ಮಾತ್ರನಾ? ನಾನು ನನ್ನ 20 ವರ್ಷ ನಿಮಗಾಗಿ ಕೊಟ್ಟುಬಿಟ್ಟೆ. ನೀವು ಹುಷಾರಿಲ್ಲದೆ ಇದ್ದಾಗ ರಾತ್ರಿ ಹಗಲು ಎನ್ನದೆ ನಿಮ್ಮ ಸೇವೆಗಳನ್ನು ಮಾಡ್ತಾ ಇದ್ದೆ. ಈ ದಿನ ಜೀವನದ ಈ ಕೊನೆಯ ಕ್ಷಣಗಳಲ್ಲಿ ನಿಮಗೆ ಆ ಹೆಂಗಸಿನ ನೆನಪು ಬರ್ತಾ ಇದೆಯಾ? ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗಿ ಹಾಗೆಯೇ ಕುಳಿತುಕೊಂಡಿದ್ರು. ಅದಕ್ಕೆ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೀವು ಅಳ್ಬೇಡಿ ಅಂತ ಅವರ ನಾದಿನಿ ಸಮಾಧಾನ ಮಾಡ್ತಾ ಇದ್ಲು. ಒಂದು ವೇಳೆ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ನಾನು ಈ ಮನುಷ್ಯನಿಗಾಗಿ ಏನು ಮಾಡಲಿಲ್ಲ ಹೇಳಿ? ಈ ದಿನ ಈ ಮನುಷ್ಯ ನನ್ನ ಹತ್ರ ಹೇಳ್ತಾ ಇದ್ದಾನೆ ನನಗೆ ಪುಷ್ಪ ಬೇಕು ಅಂತ. ಅಷ್ಟರಲ್ಲೇ ಮಗಳು ಪ್ರಿಯಾ ಹೇಳ್ತಾಳೆ, ಅಮ್ಮ ಅಪ್ಪನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂತ. ಸುಕನ್ಯಾ ಕೋಪವಾಗಿ ಹೇಳಿದ್ಲು, ಇಲ್ಲ, ನಿಮ್ಮಪ್ಪ ಚೆನ್ನಾಗಿ ಯೋಚನೆ ಮಾಡೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಚೆನ್ನಾಗಿ ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅಂತ. ಇವರ ಮನಸ್ಸಿನಲ್ಲಿ ಕೇವಲ ಆಕೆ ಮಾತ್ರ ಇದ್ಲು ಅನ್ಸುತ್ತೆ. ನಾನು ಕೇವಲ ಇವರ ಅವಸರವಾಗಿದ್ದೆ ಅಷ್ಟೇ ಅನ್ಸುತ್ತೆ. ಸುಕನ್ಯಾ ಗಂಡನನ್ನು ನೋಡಿ ಈ ಮಾತು ಕೇಳಿದಾಗ ರಾಮಚಂದ್ರ ಅವರು ತಲೆ ಆಡಿಸ್ತಾರೆ. ಹೌದು ಅನ್ನೋ ಥರ ಆ ಒಂದು ಕ್ಷಣ ಸುಕನ್ಯಾ ಅಲ್ಲೇ ಕುಸಿದು ಬಿದ್ದಿದ್ಲು. ಆಗಲೇ ರಾಮಚಂದ್ರ ಅವರ ತಮ್ಮ ಅಣ್ಣನಿಗೆ ಹೇಳ್ತಾರೆ, ಅಣ್ಣ ನೀವು ಇದೇನು ಹೇಳ್ತಾ ಇದ್ದೀರಾ? ಅತ್ತಿಗೆ ನಿಮಗಾಗಿ ಏನೆಲ್ಲ ಮಾಡಿಲ್ಲ, ಆಕೆ ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಜೊತೆ ಇದ್ದಾರೆ. ಇಂತಹ ಸಮಯದಲ್ಲಿ ಈ ರೀತಿ ನೀವು ಮಾಡೋದು ಸರಿಯಲ್ಲ. ರಾಮಚಂದ್ರ ಅವರು ಏನೂ ಮಾತನಾಡ್ತಾ ಇರಲಿಲ್ಲ. ಅವರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು ಅಷ್ಟೇ. ಸ್ವಲ್ಪ ಸಮಯದ ನಂತರ ಅವರು ಹೇಳ್ತಾರೆ, ನನಗೆ ಗೊತ್ತು ಇದು ತುಂಬ ದೊಡ್ಡ ಅನ್ಯಾಯ ಅಂತ, ಆದರೆ ಈ ಸಮಯದಲ್ಲಿ ನನಗೆ ಕೇವಲ ಪುಷ್ಪಳ ಅವಶ್ಯಕತೆ ಇದೆ. ನನಗಾಗಿ ಒಂದೇ ಒಂದು ಬಾರಿ ಅವಳನ್ನು ಕರೆಸಿಬಿಡಿ ಅಂತ ಕೇಳ್ಕೊಳ್ತಾ ಇದ್ರು. ಆಗಲೇ ವಿಕ್ರಮ್ ಕೇಳ್ತಾನೆ, ಚಿಕ್ಕಪ್ಪ ಈ ಪುಷ್ಪ ಯಾರು ಅಂತ. ಅವನಿಗೆ ಹೇಗೆ ಏನು ಹೇಳಬೇಕು ಅವರು ಯಾರಿಗೂ ಅರ್ಥವಾಗಲಿಲ್ಲ. ಆಗಲೇ ಸುಕನ್ಯಾ ಅವರು ವ್ಯಂಗ್ಯವಾಗಿ ನಗುತ್ತಾ, ಪುಷ್ಪ ನಿನ್ನ ತಂದೆಯ ಮೊದಲ ಹೆಂಡತಿ. 20 ವರ್ಷದ ಮುಂಚೆ ನಿನ್ನ ತಂದೆ ಆಕೆಗೆ ವಿಚ್ಛೇದನ ಕೊಟ್ಟುಬಿಟ್ಟಿದ್ರು. ಆಕೆಯ ಬಗ್ಗೆ ಈ ಮನೆಯಲ್ಲಿ ಮಾತನಾಡಬಾರ್ದು ಅಂತ ಹೇಳ್ತಾ ಇದ್ರು. ಈ ದಿನ ಇವರೇ ಆಕೆಯನ್ನು ನೋಡಲು ಒದ್ದಾಡ್ತಾ ಇದ್ದಾರೆ. ರಾಮಚಂದ್ರ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಬಿಡ್ತಾರೆ. ಇದೆಲ್ಲವನ್ನು ಕೇಳಿಸಿಕೊಳ್ಳುವುದು ಅವರಿಗೂ ಕೂಡ ದೊಡ್ಡ ಶಿಕ್ಷೆಯಂತಿತ್ತು. ಆಗಲೇ ಪ್ರಿಯಾ ಹೇಳ್ತಾಳೆ, ಅಪ್ಪ ನೀವು ಯಾವತ್ತೂ ಹೇಳಲೇ ಇಲ್ಲ ಅವರ ಬಗ್ಗೆ, ಈಗ ಅವರು ಎಲ್ಲಿದ್ದಾರೆ? ರಾಮಚಂದ್ರ ಅವರು ಹೇಳ್ತಾರೆ, ಚಿಕ್ಕಪ್ಪನಿಗೆ ಎಲ್ಲವೂ ಗೊತ್ತು ಅಂತ. ಸುಕನ್ಯಾ ಹೇಳಿದ್ರು, ಅಂದರೆ ಇಷ್ಟು ವರ್ಷದಿಂದ ನೀವು ಆಕೆಯ ಸಂಪರ್ಕದಲ್ಲಿದ್ದೀರಾ? ಆಗಲೇ ಶಿವರಾಮ್ ಅವರು ಹೇಳ್ತಾರೆ, ಇಲ್ಲ ಇಲ್ಲ ಅತ್ತಿಗೆ, ಅಣ್ಣ ಈ 20 ವರ್ಷಗಳಲ್ಲಿ ಒಮ್ಮೆ ಕೂಡ ಆಕೆಯನ್ನು ನೋಡಲೇ ಇಲ್ಲ, ಮಾತನಾಡಿಸ್ಲೂ ಇಲ್ಲ. ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಮಾತ್ರ ನಮ್ಮ ಬಳಿ ಇದೆ ಅಷ್ಟೇ. ಆದರೆ ನಾವು ಯಾವತ್ತೂ ಊಹಿಸಿರಲಿಲ್ಲ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ದಿನ ಬರಬಹುದು ಅಂತ. ಸುಕನ್ಯಾ ತನ್ನ ಗಂಡನ ಹತ್ತಿರ ಹೋಗಿ ಕೇಳ್ತಾಳೆ, ಈ 20 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನನ್ನ ಬೆಲೆ ಏನು? ನಿಮ್ಮ ಮನೆಯ ಕೆಲಸದವಳ ಅಥವಾ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಹೆಣ್ಣ?
ರಾಮಚಂದ್ರ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನೀವು ನನಗೆ ಈಗ ಸತ್ಯವನ್ನು ಹೇಳಬೇಕು. ಸತ್ಯ ತಿಳಿದುಕೊಳ್ಳುವುದು ನನ್ನ ಹಕ್ಕು. 20 ವರ್ಷದಲ್ಲಿ ನಾನು ಒಮ್ಮೆ ಕೂಡ ನನಗಾಗಿ ನಿಮ್ಮ ಹತ್ರ ಏನೂ ಕೇಳಲಿಲ್ಲ. ನಿಮ್ಮ ಎಲ್ಲ ಮಾತುಗಳನ್ನು ನೀವು ಹೇಳಿದಂತೆಯೇ ನಾನು ನಡೆದುಕೊಳ್ತಾ ಇದ್ದೆ. ನಿಮ್ಮ ಕುಟುಂಬವನ್ನು ನನ್ನ ಕುಟುಂಬವನ್ನಾಗಿ ನೋಡಿಕೊಂಡೆ. ಈ ದಿನ ಈ ಸ್ಥಿತಿಯಲ್ಲಿ ನೀವು ಇಂತಹ ಆಸೆಯನ್ನು ಕೇಳ್ತಾ ಇದ್ದೀರಾ. ಆಗ ರಾಮಚಂದ್ರ ಅವರು ಹೇಳ್ತಾರೆ, ಸುಕನ್ಯಾ, ನೀನು ತುಂಬ ಒಳ್ಳೆಯ ಹೆಂಡತಿ, ಒಳ್ಳೆಯ ತಾಯಿ ಕೂಡ. ಆದರೆ ಅವರು ಇನ್ನೂ ಹೇಳ್ತಾ ಇರಬೇಕಾದ್ರೆ, ನಾನು ಪುಷ್ಪ ಅಲ್ಲ, ಅಷ್ಟೇ ತಾನೇ ನೀವು ಹೇಳೋದು ಅಂತ ಹೇಳ್ತಾಳೆ ಸುಕನ್ಯಾ. ಮಕ್ಕಳು ತಾಯಿಯ ಬಳಿ ಬಂದು, ಅಮ್ಮ ಪ್ಲೀಸ್ ನೀವು ಅಳಬೇಡಿ ಅಂತ ಹೇಳ್ತಾ ಇದ್ರು. ಆದರೆ ರಾಮಚಂದ್ರ ಅವರು ಹೇಳ್ತಾರೆ, ತಕ್ಷಣ ಫೋನ್ ಮಾಡಿ ನಾನು ಇನ್ನೂ ಹೆಚ್ಚು ಸಮಯ ಇರೋದಿಲ್ಲ ಅಂತ ಕೇಳ್ತಾ ಇದ್ರು. ಈಗ ಆಸ್ಪತ್ರೆಯಲ್ಲಿ ಮೌನ ಆವರಿಸಿತ್ತು. ಶಿವರಾಮ್ ಅವರು ತಮ್ಮ ಡೈರಿಯಿಂದ ಪುಷ್ಪ ಅವರ ನಂಬರನ್ನು ಹುಡುಕಾಡ್ತಾ ಇದ್ರು. ಎಲ್ಲರ ಮನಸ್ಸಿನಲ್ಲಿಯೂ ಒಂದೇ ಒಂದು ಪ್ರಶ್ನೆ, ಆಕೆ ಇಲ್ಲಿಗೆ ಬರ್ತಾಳ? ಒಂದು ವೇಳೆ ಬಂದರೆ ಮುಂದೆ ಏನಾಗಬಹುದು ಅಂತ. ಶಿವರಾಮ್ ಅವರು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಪುಷ್ಪಾಗೆ ಫೋನ್ ಮಾಡ್ತಾರೆ. ಫೋನ್ ಸ್ಪೀಕರ್ನಲ್ಲೇ ಇತ್ತು. ಆ ಕಡೆಯಿಂದ ಹಲೋ ಅಂದಾಗ ಶಿವರಾಮ್ ಹೇಳ್ತಾರೆ, ಪುಷ್ಪ, ನಾನು ಶಿವರಾಮ್, ರಾಮಚಂದ್ರ ಅವರ ತಮ್ಮ. ಪುಷ್ಪ ಅವರು ಹೇಳಿದ್ರು, ಗೊತ್ತಾಯಿತು, ಹೇಳಿ. 20 ವರ್ಷಗಳ ನಂತರ ನೀವು ನನ್ನನ್ನು ಯಾಕೆ ನೆನೆಸ್ಕೊಂಡಿದ್ದೀರಾ? ಶಿವರಾಮ್ ಅವರು ಎಷ್ಟೋ ದುಃಖದಿಂದ ಹೇಳಿದ್ರು, ಪುಷ್ಪ, ರಾಮಚಂದ್ರ ಅವರ ಆರೋಗ್ಯ ತುಂಬ ಕ್ಷೀಣಿಸಿದೆ. ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ದಾರೆ ಈ ರಾತ್ರಿ ಕಳೆಯುವುದು ಕಷ್ಟ ಅಂತ. ಈಗ ಪುಷ್ಪ ಕೇಳ್ತಾರೆ, ನೀವು ಈ ವಿಷಯ ನನಗೆ ತಿಳಿಸಲು ಫೋನ್ ಮಾಡಿದ್ರಾ? ಶಿವರಾಮ್ ಅವರು ತಕ್ಷಣ ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಅದಕ್ಕಾಗಿ ನಿನಗೆ ಫೋನ್ ಮಾಡಲಿಲ್ಲ. ಅಣ್ಣನ ಒಂದು ಕೊನೆಯ ಆಸೆ ಇದೆ. ಏನು ಕೊನೆಯ ಆಸೆನಾ ಎಂದು ಪುಷ್ಪ ಎಷ್ಟೋ ಆಶ್ಚರ್ಯವಾಗಿ ಕೇಳ್ತಾರೆ. ಅಣ್ಣ ತನ್ನ ಕೊನೆಯ ಆಸೆಯನ್ನು ನಿನ್ನ ಬಳಿ ಹೇಳಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನೀನು ಅವರ ಹತ್ರ ಇರಬೇಕಂತೆ. ಅಲ್ಲೇ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಸುಕನ್ಯಾ ಆಕೆ ಎದುರು ನೋಡ್ತಾ ಇದ್ಲು, ಪುಷ್ಪ ಏನು ಹೇಳಬಹುದು ಅಂತ. ಆಗಲೇ ರಾಮಚಂದ್ರ ಅವರು ಹೇಳ್ತಾರೆ, ಬೇಗ ಮಾಡು, ನನ್ನ ಉಸಿರು ನಿಂತೋಗ್ತಾ ಇದೆ ಅಂತ. ಸ್ವಲ್ಪ ಸಮಯ ಸುಮ್ಮನಿದ್ದ ಪುಷ್ಪ ಅವರು ನಂತರ ಹೇಳಿದ್ರು, ನೀವು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ? 20 ವರ್ಷ ಕಳೆದು ಹೋಯಿತು. ಅವರು ನನ್ನನ್ನು ತಮ್ಮ ಜೀವನದಿಂದ ಹೊರಹಾಕಿ. ಈ ದಿನ ಅವರಿಗೆ ಅಂತ ಒಂದು ತುಂಬು ಕುಟುಂಬವಿದೆ. ಅವರ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ. ಆ ರೀತಿ ಇರಬೇಕಾದ್ರೆ ಅವರಿಗೆ ನನ್ನ ಅವಶ್ಯಕತೆ ಏನಿದೆ? ಶಿವರಾಮ್ ಅವರು ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು, ಅದು ನನಗೆ ಕೂಡ ಗೊತ್ತಿಲ್ಲ ಪುಷ್ಪ. ನಾವು ಕೂಡ ಕೇಳಿ ನೋಡಿದ್ವಿ, ಆದರೆ ಅವರು ನಮ್ಮ ಬಳಿ ಏನೂ ಹೇಳಲಿಲ್ಲ. ಸಾವಿನ ಅಂಚಿನಲ್ಲಿ ಇರುವ ವ್ಯಕ್ತಿಯ ಕೊನೆಯ ಆಸೆ ಇದು. ಅಣ್ಣ ನಿನಗಾಗಿ ಕಾಯ್ತಾ ಇದ್ದಾರೆ. ನೀನು ಒಂದೇ ಒಂದು ಸಾರಿ ಇಲ್ಲಿಗೆ ಬರಬೇಕು. ಆಗ ಪುಷ್ಪ ಅವರು ಹೇಳ್ತಾರೆ, ನನಗೆ ಸ್ವಲ್ಪ ಸಮಯ ಕೊಡಿ ಯೋಚಿಸಲು. ಫೋನ್ ಕಟ್ ಮಾಡಿದ ಮೇಲೆ ಆಗಲೇ ರಾಮಚಂದ್ರ ಹೇಳ್ತಾರೆ, ನನ್ನ ಪುಷ್ಪ ಖಂಡಿತ ಬರ್ತಾಳೆ. ನನ್ನ ಮನಸ್ಸು ಹೇಳ್ತಾ ಇದೆ, ಪುಷ್ಪ ನನ್ನನ್ನು ನೋಡಲು ಖಂಡಿತ ಬಂದೇ ಬರ್ತಾಳೆ ಅಂತ. ಪುಷ್ಪ ತನ್ನ ಮನೆಯಲ್ಲಿ ನಿಂತುಕೊಂಡು ಯೋಚಿಸ್ತಾ ಇದ್ಲು. ಈಗ ಆಕೆಗೆ ಎಲ್ಲ ನೆನಪುಗಳು ಬರ್ತಿದ್ವು. ಪುಷ್ಪ ಅವರಿಗೆ ಸುಮಾರು 26 ವರ್ಷ ಇದ್ದಾಗ ರಾಮಚಂದ್ರ ಅವರು ಆಕೆಯ ಕೈಗೆ ಡೈವರ್ಸ್ ಪೇಪರ್ಸನ್ನು ಕೊಟ್ಟಿದ್ರು. ಅವರ ಮದುವೆಯಾಗಿ ಕೇವಲ ಇನ್ನೂ 10 ವರ್ಷನೇ ಆಗಿತ್ತು. ರಾಮಚಂದ್ರ ಅವರು ಎಷ್ಟು ಕಠಿಣವಾಗಿ ಹೇಳಿದರು, ನಾನು ಈಗ ಸುಕನ್ಯಾಳನ್ನು ಪ್ರೀತಿಸ್ತಾ ಇದ್ದೇನೆ. ಪುಷ್ಪ ತನ್ನ ಗಂಡನ ಕಾಲ ಮೇಲೆ ಬಿದ್ದು ಬೇಡಿಕೊಳ್ತಾ ಇದ್ಲು, ಎಷ್ಟೋ ವಿಧದಲ್ಲಿ ಕೇಳಿಕೊಳ್ತಾ ಇದ್ರು. ಆದರೆ ರಾಮಚಂದ್ರ ಅವರು ಮಾತ್ರ ಆಕೆಯ ಮಾತು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವರು ಕಠಿಣವಾಗಿ ಹೇಳಿದರು, ನಮ್ಮ ಸಂಬಂಧದಲ್ಲಿ ಏನೂ ಉಳಿದಿಲ್ಲ, ನನಗೆ ಅವಳೇ ಬೇಕು ಅಂತ. ಡೈವರ್ಸ್ ಜೊತೆಗೆ ಸ್ವಲ್ಪ ದುಡ್ಡನ್ನು ಮತ್ತು ಒಂದು ಸಣ್ಣ ಮನೆಯನ್ನು ಕೊಟ್ಟು ರಾಮಚಂದ್ರ ಅವರು ತಮ್ಮ ಜೀವನವನ್ನು ಹೊಸದಾಗಿ ಶುರು ಮಾಡಿದ್ರು. ಆ ದಿನದಿಂದ ಪುಷ್ಪ ಒಂಟಿಯಾಗ್ಬಿಟ್ಟಿದ್ಲು. ಆಕೆ ಮತ್ತೆ ತನ್ನ ಜೀವನದ ಬಗ್ಗೆ ಯೋಚಿಸ್ತಾ ಇಲ್ಲ. ಆಕೆ ತನ್ನ ಎಲ್ಲ ದುಃಖವನ್ನು, ತನ್ನ ಎಲ್ಲ ಕಷ್ಟವನ್ನು ಮರೆಯಲು ತನ್ನಂತಹ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು ಅವರಿಗಾಗಿ ಶ್ರಮಿಸುತ್ತಿದ್ದರು. ಆಕೆ ರಾಮಚಂದ್ರ ಅವರನ್ನು ಕ್ಷಮಿಸಿಬಿಟ್ಟಿದ್ಲು. ಎಲ್ಲವನ್ನು ಮರೆತು ಆಕೆ ತನ್ನ ಜೀವನದಲ್ಲಿ ಮುಂದೆ ಸಾಗಿದ್ಲು. ಆದರೆ ಈ ದಿನ ಅವರ ಕಡೆಯಿಂದ ಬಂದಂತಹ ಆ ಫೋನ್ಗಳು, ಅದು ಆಕೆಯ ಎಲ್ಲ ದುಃಖವನ್ನು, ಎಲ್ಲ ಗಾಯಗಳನ್ನು ವಾಪಸ್ ಆಕೆಯ ಕಣ್ಣ ಮುಂದೆ ತಂದು ನಿಲ್ಲಿಸಿತು. ಆಗಲೇ ಅಲ್ಲಿಗೆ ಬಂದಿದ್ಲು ಆಕೆಯ ಸ್ನೇಹಿತೆ ಮಂಜುಳಾ. ಏನಾಯಿತು ಪುಷ್ಪ, ನೀನು ಯಾಕೆ ಅಷ್ಟೊಂದು ಡಲ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಪುಷ್ಪ ಅವರು ನಡೆದ ಎಲ್ಲ ವಿಷಯವನ್ನು ಮಂಜುಳಾಗೆ ಹೇಳ್ತಾರೆ. ಮಂಜುಳಾ ಶಾಕ್ ಆಗಿ, ಏನು 20 ವರ್ಷದ ನಂತರ ನಿನ್ನನ್ನು ನೋಡ್ಬೇಕಂತ? ಈ ಮಾತುಗಳ ಅರ್ಥವೇನು? ನೀನು ಏನು ಅನ್ಕೊಂಡಿದೀಯಾ? ಈಗೇನು ಮಾಡ್ತೀಯಾ? ಪುಷ್ಪ ಅವರು ಗಡಿಯಾರವನ್ನು ನೋಡುತ್ತಾ ಹೇಳಿದ್ರು, ನನಗೇನು ಅರ್ಥವಾಗ್ತಾ ಇಲ್ಲ ಮಂಜು. ನನಗನ್ಸುತ್ತೆ ಆತನ ಮುಖ ನೋಡೋದು ಕೂಡ ಪಾಪ ಅಂತ. ಆದರೆ
ಇನ್ನೊಂದು ಕಡೆ ಒಬ್ಬ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಕೊನೆಯದಾಗಿ ಅವರು ಏನೋ ಹೇಳಬೇಕಂತೆ. ಮಂಜುಳಾ ಗಾಬರಿಯಾಗಿ ಹೇಳಿದ್ರು, ಅಲ್ಲಿ ಅವರ ಹೆಂಡತಿ ಮತ್ತು ಮಕ್ಕಳು ಕೂಡ ಇರ್ತಾರೆ ಅಲ್ವಾ? ಅವರ ಎದುರುಗಡೆ ಆ ಪರಿಸ್ಥಿತಿಯನ್ನು ನೀನು ಹೇಗೆ ಸಂಭಾಳಿಸ್ತೀಯಾ? ನನಗೆ ಅರ್ಥವಾಗ್ತಾ ಇಲ್ಲ ಮಂಜು. ಇಷ್ಟಕ್ಕೂ ಅವರು ಏನು ಮಾಡಬೇಕಂದ್ಕೊಂಡಿದ್ದಾರೆ? ಯಾಕೆ ಈ ಸಮಯದಲ್ಲಿ ಅವರು ನನ್ನನ್ನು ನೆನೆಸ್ಕೊಳ್ತಿದ್ದಾರೆ? ಆಗ್ಲೇ ಮಂಜು ಹೇಳ್ತಾರೆ, ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿರಬಹುದೇನೋ. ಹೋಗುವ ಸಮಯದಲ್ಲಿ ತಮ್ಮ ತಪ್ಪುಗಳಿಗೆ ಕ್ಷಮೆ ಕೋರಿ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೇನೋ ಅಂತ. ಪುಷ್ಪ ಹೇಳಿದ್ರು, ಇದ್ರೂ ಇರಬಹುದು, ಅಥವಾ ಯಾವುದೋ ಒಂದು ರಹಸ್ಯದ ಬಗ್ಗೆ, ನನಗೆ ಗೊತ್ತಿಲ್ಲದ ಯಾವುದೋ ವಿಷಯದ ಬಗ್ಗೆ ನನ್ನ ಬಳಿ ಹೇಳಬೇಕೇನೋ ಅಂತ. ಪುಷ್ಪ ತಕ್ಷಣ ಫೋನ್ ಮಾಡ್ತಾರೆ, ಶಿವರಾಮ್ ಅವರೇ, ನಾನು ಅಲ್ಲಿಗೆ ಬರ್ತಾ ಇದ್ದೇನೆ, ಆದರೆ ನಾನು ಒಂದು ಸಾರಿ ರಾಮಚಂದ್ರ ಅವರ ಜೊತೆ ಮಾತನಾಡಬೇಕು ಅಂತ ಹೇಳಿ ಶಿವರಾಮ್ ಅವರು ತಕ್ಷಣ ರಾಮಚಂದ್ರ ಅವರಿಗೆ ಫೋನನ್ನು ಕೊಡ್ತಾರೆ. ಪುಷ್ಪ ಕೇಳ್ತಾ ಇದ್ರು, ಇಷ್ಟಕ್ಕೂ ನೀವು ಏನು ಮಾಡಬೇಕು ಅಂದುಕೊಂಡಿದ್ದೀರಾ? 20 ವರ್ಷದ ನಂತರ ಈ ರೀತಿ ನನ್ನನ್ನು ಕರೆಸಲು ನಿಮ್ಮ ಉದ್ದೇಶವಾದರೂ ಏನು? ರಾಮಚಂದ್ರ ಅವರು ತುಂಬ ದುಃಖದಿಂದ ಹೇಳಿದ್ರು, ಪುಷ್ಪ, ನಿನಗೆ ಏನೋ ಹೇಳಬೇಕಾಗಿತ್ತು. ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಒಂದು ಸತ್ಯವನ್ನು ನಿನಗೆ ಹೇಳಬೇಕಾಗಿತ್ತು, ಆದರೆ ಅದನ್ನು ಫೋನಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ನನಗೋಸ್ಕರ ದಯವಿಟ್ಟು ಒಂದೇ ಒಂದು ಸತಿ ಬಂದುಬಿಡು. ಪುಷ್ಪ ಕೇಳಿದ್ರು, ನಿನ್ನ 2ನೆಯ ಹೆಂಡತಿ ಅವರ ಮನಸ್ಥಿತಿಯ ಬಗ್ಗೆ ನೀನು ಯೋಚಿಸಿದೀಯಾ? ನಿನಗೆ ಗೊತ್ತಾ, ನಾನು ಅಲ್ಲಿಗೆ ಬಂದರೆ ಆಕೆಯ ಪರಿಸ್ಥಿತಿ ಏನಾಗಬಹುದು, ಆಕೆಯ ಮನಸ್ಸಿಗೆ ಎಷ್ಟು ದೊಡ್ಡ ಗಾಯವಾಗಬಹುದು ಅಂತ. ರಾಮಚಂದ್ರ ಅವರು ಕಣ್ಣೀರಿನಿಂದಲೇ ಹೇಳ್ತಾರೆ, ನನಗೆ ಗೊತ್ತು ಪುಷ್ಪ, ಆದರೆ ನಾನು ನಿನ್ನನ್ನು ಭೇಟಿಯಾಗುವುದು ಅದು ತುಂಬ ಮುಖ್ಯ. ನೀನು ಇಲ್ಲಿಗೆ ಬಂದರೆ ನಿನ್ನ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಇಲ್ಲೇ ಸಿಕ್ಕಿಬಿಡುತ್ತೆ. ಆಗ ಪುಷ್ಪ ಹೇಳ್ತಾರೆ, ಸರಿ, ನಾನು ಬರ್ತೀನಿ, ಆದರೆ ಒಂದು ಮಾತು ಚೆನ್ನಾಗಿ ನೆನಪಿರ್ಲಿ, ಇದೇನಾದರೂ ನಿನ್ನ ನಾಟಕ ಅಥವಾ ತಮಾಷೆಯಾಗಿದ್ರೆ ನಾನು ಸಾಯುವವರೆಗೂ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ. ಸುಕನ್ಯಾ ಅವರು ಕೋಪದಲ್ಲೇ ಕೇಳ್ತಿದ್ರು, ಹಾಗಿದ್ರೆ ಆಕೆ ಬರ್ತಾ ಇದ್ದಾಳ ಇಲ್ಲಿಗೆ? ಆಕೆ ದುಃಖದಲ್ಲಿ ಬೈಕೊಳ್ತಾ ಇದ್ರು, ಹೋಗ್ಬೇಕಾದ್ರೆ ಈ ಮನುಷ್ಯ ನನ್ನ ಜಾಗವನ್ನು ನನಗೆ ತೋರಿಸ್ಬಿಟ್ಟ, ನಾನು ಮಧ್ಯದಲ್ಲಿ ಬಂದವಳು ಅಂತ. ಆಗಲೇ ಮಗ ಮುಂದೆ ಬಂದು, ಅಮ್ಮ ದಯವಿಟ್ಟು ಸುಮ್ಮನೆ ಇರಿ, ಇದು ಅಪ್ಪನ ಕೊನೆಯ ಆಸೆ. ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಅವರ ಬಳಿ ಇನ್ನೂ ಜಾಸ್ತಿ ಸಮಯವಿಲ್ಲ, ಬೆಳಗಿನವರೆಗೂ ಇವರು ಬದುಕಿದ್ರೆ ಅದೇ ಒಂದು ದೊಡ್ಡ ಚಮತ್ಕಾರ ಅಂತ. ಸುಕನ್ಯಾಗೆ ಅಲ್ಲಿ ನಿಂತುಕೊಳ್ಳಲೇ ಆಗಲಿಲ್ಲ. ಆಕೆ ತನ್ನ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬಂದು ಬಿಟ್ಲು. ರಾಮಚಂದ್ರ ಅವರು ತಮ್ಮ ತಮ್ಮನ ಕೈಯನ್ನು ಹಿಡಿದುಕೊಂಡು, ಶಿವರಾಮ್, ನಾನು ಹೋದ ನಂತರ ನನ್ನ ಹೆಂಡತಿ ಮಕ್ಕಳನ್ನು ಯಾವತ್ತೂ ಒಂಟಿಯಾಗಿ ಬಿಡಬೇಡಿ, ಅವರಿಗೆ ಯಾವುದೇ ರೀತಿಯ ಕಡಿಮೆಯಾಗಬಾರ್ದು ಅಂತ ಕೇಳಿಕೊಳ್ತಾ ಇದ್ರು. ಶಿವರಾಮ್ ಅವರು ದುಃಖದಲ್ಲೇ ಹೇಳಿದ್ರು, ಅಣ್ಣ, ನೀವೆಲ್ಲೂ ಹೋಗೋದಿಲ್ಲ, ನೀವು ಧೈರ್ಯವಾಗಿರಿ ಅಂತ ತಮ್ಮ ಅಣ್ಣನಿಗೆ ಧೈರ್ಯ ಹೇಳ್ತಾ ಇದ್ರು. ರಾಮಚಂದ್ರ ಅವರು ಕಣ್ಣೀರಿನಿಂದಲೇ ಹೇಳಿದ್ರು, ನನಗೆ ಮಾತು ಕೊಡು ಸಾಕು. ಶಿವರಾಮ್ ಮಾತು ಕೊಟ್ಟು ಕೇಳ್ತಾರೆ, ಅಣ್ಣ, ಇದೆಲ್ಲ ಏನು? ನೀನು ಪುಷ್ಪ ಅವರನ್ನು ಇಲ್ಲಿಗೆ ಯಾಕೆ ಕರೆಸಿದ್ದು? ಇನ್ನು ಸ್ವಲ್ಪ ಸಮಯ ಕಾಯಿರಿ, ನಾಳೆ ಬೆಳಿಗ್ಗೆ ಎಲ್ಲ ಸತ್ಯ ನಿಮಗೆ ಗೊತ್ತಾಗುತ್ತೆ. ಪುಷ್ಪ ಇಲ್ಲಿಗೆ ಬಂದಾಗ ಸುಕನ್ಯಾ ಮತ್ತು ಮಕ್ಕಳಿಗೂ ಕೂಡ ಎಲ್ಲವೂ ಅರ್ಥವಾಗೋಗುತ್ತೆ. ಬೆಳಿಗ್ಗೆ ಸುಮಾರು 7 ಗಂಟೆಗೆ ಪುಷ್ಪ ಬಿಳಿ ಸೀರೆಯಲ್ಲಿ ಅಲ್ಲಿಗೆ ಬಂದಿದ್ಲು. ಆಕೆ ಆ ಮನೆಯನ್ನು ನೋಡಿ ಅಂದುಕೊಳ್ತಾ ಇದ್ರು, ನನ್ನ ಜೀವನದ ಅಮೂಲ್ಯವಾದ 10 ವರ್ಷಗಳನ್ನು ನಾನು ಈ ಮನೆಯಲ್ಲೇ ಕಳೆದಿದ್ದೆ. ನನ್ನ ಸಂತೋಷಗಳು ಈ ಮನೆಯಲ್ಲಿದ್ವು, ನನ್ನ ಸಂಬಂಧ ಮುರಿಯುವುದನ್ನು ಸಹ ಈ ಮನೆ ಕಂಡಿದೆ ಎಂದು. ಬಾಗಿಲು ತಟ್ಟಿದಾಗ ಶಿವರಾಮ್ ಅವರು ಬಂದು ಬಾಗಿಲು ತೆಗಿತಾರೆ. ಶಿವರಾಮ್ ಅವರು ಆಕೆಯನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ರು. ಯಾಕೆಂದ್ರೆ ಅವರಿಗೆ ಗೊತ್ತಿದ್ದ ಪುಷ್ಪಾಗೂ ಈಗ ಅವರ ಎದುರುಗಡೆ ಇದ್ದ ಪುಷ್ಪಾಗೂ ಭೂಮಿ ಆಕಾಶಕ್ಕೆ ಇದ್ದಷ್ಟು ಅಂತರವಿತ್ತು. ಪುಷ್ಪ ಅವರು ಮನೆಯೊಳಗೆ ಬರಬೇಕಾದ್ರೆ ಅವರು ನೋಡ್ತಾರೆ, ಆ ಗೋಡೆಯ ಮೇಲೆ ಇದ್ದ ದೊಡ್ಡ ಫೋಟೋವನ್ನು. ರಾಮಚಂದ್ರ ಅವರ ಹೆಂಡತಿ ಮತ್ತು 2 ಮಕ್ಕಳು, ಒಂದು ಸುಂದರವಾದ ಸಂತೋಷವಾದ ಕುಟುಂಬ ಅದು. ಆಕೆ ಒಂದು ಕ್ಷಣ ಅಲ್ಲೇ ನಿಂತುಕೊಂಡಿದ್ಲು. ಇದು ನನ್ನ ಜಾಗ, ನನ್ನ ಸ್ಥಳವನ್ನು ಬೇರೆಯವರು ಆಕ್ರಮಿಸಿಕೊಂಡಿದ್ದಾರೆ ಎನ್ನುವಂತೆ ಆಕೆಯ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆದರೆ ಆಕೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಶಿವರಾಮ್ ಅವರ ಜೊತೆ ಹೆಜ್ಜೆ ಹಾಕ್ತಾ ಇದ್ಲು. ಬಾಗಿಲಿನ ಮುಂದೆ ಸುಕನ್ಯಾ ಅಡ್ಡಲಾಗಿ ನಿಂತುಕೊಂಡಿದ್ಲು. ಪುಷ್ಪ ಮತ್ತು ಸುಕನ್ಯಾ ಒಬ್ಬರನ್ನು ಒಬ್ಬರು ನೋಡಿಕೊಂಡಾಗ ಸುಕನ್ಯಾ ಹೇಳ್ತಾಳೆ, ನೀನೇನಾ ಆ ಪುಷ್ಪ? ನಿನ್ನನ್ನು ನೋಡ್ಲಾ, ನನ್ನ ಗಂಡ ಅಷ್ಟೊಂದು ಒದ್ದಾಡ್ತಾ ಇದ್ದಾನೆ. ಆಕೆ ತುಂಬ ಕಠಿಣವಾಗಿ ಕೊಂಕು ಮಾತುಗಳನ್ನು ಹೇಳ್ತಾ ಇದ್ಲು. ಆಗ ಪುಷ್ಪ ಅವರು ತುಂಬ ಶಾಂತವಾಗಿ ಹೇಳ್ತಾರೆ,
ನನಗೆ ಅರ್ಥವಾಗುತ್ತೆ ಈ ಸಮಯದಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಆದರೆ ನನ್ನನ್ನು ನಂಬಿ, ನಾನು ಇಲ್ಲಿಗೆ ನನ್ನ ಇಚ್ಛೆಯಿಂದ ಬಂದಿಲ್ಲ. ಸುಕನ್ಯಾ ಕೋಪವಾಗಿ ಹೇಳ್ತಾಳೆ. ಆದರೂ ಕೂಡ ನೀನು ಇಲ್ಲಿಗೆ ಬಂದು ಬಿಟ್ಟಿದೀಯಾ ತಾನೆ? ನನಗೆ ಆಗುತ್ತಿರುವ ಅವಮಾನವನ್ನು ನೋಡಿ ಸಂತೋಷ ಪಡೋದಕ್ಕೆ ತಾನೆ ನೀನು ಇಲ್ಲಿಗೆ ಬಂದಿರೋದು. ಪುಷ್ಪ ಅವರು ಶಾಂತವಾಗಿ ಹೇಳಿದರು. ನಾನು ಇಲ್ಲಿಗೆ ಯಾರನ್ನು ಅವಮಾನ ಮಾಡಲು, ಯಾರಿಗೋ ದುಃಖ ಕೊಡಲು ಬಂದಿಲ್ಲ. ನನ್ನನ್ನು ಕರೆದಿದ್ದಕ್ಕೆ ಬಂದಿದ್ದೇನೆ. ನನಗೆ ಅನಿಸುತ್ತೆ ಇದರ ಹಿಂದೆ ಏನೋ ದೊಡ್ಡ ಕಾರಣ ಇರಬಹುದು ಅಂತ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಸಾಯುವ ಮುನ್ನ 20 ವರ್ಷ ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡುವುದಿಲ್ಲ. ಅಷ್ಟರಲ್ಲೇ ಶಿವರಾಮ್ ಅವರು ಮುಂದೆ ಬಂದು ಹೇಳ್ತಾರೆ. ಸುಕನ್ಯಾ, ಇನ್ನು ಸಾಕು ಮಾಡು. ಪುಷ್ಪ, ನೀವು ಒಳಗೆ ಬನ್ನಿ. ನಿನ್ನೆಯಿಂದ ಅಣ್ಣ ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ. ಅವರ ಬಳಿ ತುಂಬಾ ಸಮಯವಿಲ್ಲ ಎಂದು ಆಕೆಯನ್ನು ಕರೆದುಕೊಂಡು ಒಳಗೆ ಹೋಗ್ತಾರೆ. ಆ ರೂಮಿನೊಳಗೆ ಕಾಲಿಟ್ಟ ತಕ್ಷಣ ಆಕೆ ನೋಡ್ತಾಳೆ. ಸುತ್ತಲೂ ಔಷಧಿಗಳು. ಆ ಮಂಚದ ಮೇಲೆ ಶವದ ರೀತಿ ಮಲಗಿಕೊಂಡಿದ್ರು ರಾಮಚಂದ್ರ ಅವರು. ಪುಷ್ಪ ಅವರನ್ನು ಅಲ್ಲಿ ನೋಡಿ ರಾಮಚಂದ್ರ ಅವರಿಗೆ ಎಷ್ಟೋ ಸಂತೋಷವಾಗುತ್ತೆ. ಪುಷ್ಪ, ನೀನು ಬಂದ್ಬಿಟ್ಯಾ ಅಂತ ಕೇಳ್ತಾರೆ. ಅಲ್ಲೇ ಇದ್ದ ಒಂದು ಚೇರ್ನ ಮೇಲೆ ಕುಳಿತುಕೊಳ್ತಾರೆ ಪುಷ್ಪ ಅವರು. ಆಕೆಯ ಕಣ್ಣುಗಳಲ್ಲಿ ಯಾವುದೇ ಕೋಪವಿರಲಿಲ್ಲ, ದುಃಖ ಕೂಡ ಇರಲಿಲ್ಲ. ಕೇವಲ ಒಂದೇ ಒಂದು ಪ್ರಶ್ನೆ ಮಾತ್ರ ಇತ್ತು. ಹೌದು, ನಾನು ಬಂದುಬಿಟ್ಟಿದ್ದೀನಿ. ಈಗ ಹೇಳು, ನೀನು ನನ್ನನ್ನು ಯಾಕೆ ಕರೆಸಿದ್ದು? ನೇರವಾಗಿ ಹೇಳು, ಸುತ್ತು ಬಳಸಿ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ರಾಮಚಂದ್ರ ಅವರು ಅಲ್ಲಿದ್ದ ಎಲ್ಲರನ್ನೂ ಗಮನಿಸ್ತಾ ಇದ್ರು. ಎಲ್ಲರೂ ಅಲ್ಲೇ ಇರುವುದನ್ನು ನೋಡಿ ಅವರು ಹೇಳ್ತಾರೆ, ನೀವು ಯಾರೂ ಹೊರಗೆ ಹೋಗಬೇಡಿ, ನೀವೆಲ್ಲ ಕೇಳಿಸ್ಕೊಳ್ಬೇಕು ನನ್ನ ಮಾತುಗಳನ್ನು. 20 ವರ್ಷದ ಮುಂಚೆ ನಾನು ಈಕೆಗೆ ಡೈವರ್ಸ್ ಕೊಟ್ಟಾಗ ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಸುಕನ್ಯಾಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಸುಕನ್ಯಾಗೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೆ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ. ನಿನಗಾಗಿ ನಾನು ನನ್ನ ಮೊದಲ ಹೆಂಡತಿಯನ್ನು ನನ್ನ ಜೀವನದಿಂದ ದೂರ ಮಾಡಿಬಿಟ್ಟಿದ್ದೀನಿ ಅಂತ. ಆದರೆ ಇದು ಸತ್ಯವಲ್ಲ, ಇದು ಒಂದು ದೊಡ್ಡ ಸುಳ್ಳು. ಈ ಮಾತು ಕೇಳಿ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ಪುಷ್ಪ, ನಿನಗೆ ನೆನಪಿದೆಯಾ ಆ ಸಮಯದಲ್ಲಿ ನಾವು ಎಷ್ಟೊಂದು ಸಂತೋಷವಾಗಿದ್ವಿ ಅಂತ? ನಮ್ಮ ಮದುವೆಯಾದ ನಂತರ ಆ ವರ್ಷಗಳು ಯಾವುದೇ ಕನಸಿಗಿಂತಲೂ ಸ್ವರ್ಗಕ್ಕಿಂತಲೂ ಕಡಿಮೆ ಏನೂ ಇರಲಿಲ್ಲ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನನ್ನ ಜೀವನ ನಿನ್ನಿಂದಲೇ ಶುರುವಾಗಿ ನಿನ್ನ ಮೇಲೆಯೇ ಮುಗಿದು ಹೋಗ್ತಾ ಇತ್ತು. ಆದರೆ ಸಮಯ ಕಳೆಯುತ್ತಾ ಇದ್ರು ನಮ್ಮ ಮನೆಯಲ್ಲಿ ಮಾತ್ರ ಒಂದು ಮಗು ಬರಲೇ ಇಲ್ಲ. ನಿನಗೆ ನೆನಪಿದೆಯಾ ಪುಷ್ಪ, ನಾವು ಎಷ್ಟೊಂದು ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಂಡ್ವಿ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ಕೊಂಡ್ವಿ ಅಂತ. ನಮ್ಮ ಕೈಯಲ್ಲಾದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಪುಷ್ಪ ತಲೆ ಬಗ್ಗಿಸಿಕೊಂಡೇ ಕುಳಿತುಕೊಂಡಿದ್ಲು. ನಂತರ ನಾವು ಆ ದೊಡ್ಡ ಹಾಸ್ಪಿಟಲ್ಗೆ ಹೋದಾಗ, ಆ ಡಾಕ್ಟರ್ ಬಳಿ ಹೋದಾಗ, ನಿನಗೆ ಗೊತ್ತಿಲ್ಲ ಪುಷ್ಪ, ನೀನು ಹೋದ್ಮೇಲೆ ಡಾಕ್ಟರ್ ನನ್ನನ್ನು ಅವರ ರೂಮಿಗೆ ಕರೆದು ಏನು ಹೇಳಿದ್ರು ಅಂತ. ಆ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ ರಾಮಚಂದ್ರ ಅವರ ಕಣ್ಣುಗಳು ತುಂಬಿ ಬಂದಿದ್ವು. ಅವರು ಜೋರಾಗಿ ಅಳ್ತಾ ಇದ್ರು. ಪುಷ್ಪ ಅವರು ಗಾಬರಿಯಿಂದ ಕೇಳ್ತಾರೆ, ಇಷ್ಟಕ್ಕೂ ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಹೇಳಿದ್ರು, ಪುಷ್ಪ ಅವರು ಯಾವತ್ತಿಗೂ ತಾಯಿ ಆಗೋದಿಲ್ಲ ಅಂತ. ಈ ಮಾತು ಕೇಳಿದ ತಕ್ಷಣ ಪುಷ್ಪ ಅವರು ಶಾಕ್ ಆಗಿಬಿಡ್ತಾರೆ. ಪುಷ್ಪ, ಈ ಸತ್ಯವನ್ನು ನಾನು ನಿನಗೆ ಹೇಳಲು ಸಾಧ್ಯವಾಗಲಿಲ್ಲ. ಈ ಮಾತು ನಾನು ನಿನಗೆ ಹೇಗೆ ತಾನೇ ಹೇಳಲಿ? ಈ ಸತ್ಯ ತಿಳಿದ್ರೆ ನೀನು ಏನಾಗೋಗ್ತೀಯೋ ಏನೋ ಅಂತ. ಈ ಸತ್ಯ ತಿಳಿದರೆ ನೀನು ಏನಾಗೋಗ್ತೀಯೋ ಏನೋ ಅಂತ ನಾನು ನಿನ್ನಿಂದ ಮುಚ್ಚಿಟ್ಟೆ. ಈ ಸತ್ಯ ತಿಳಿದ ಮೇಲೂ ನಾನು ನಿನ್ನನ್ನು ನನ್ನ ಜೀವನದಿಂದ ದೂರ ಮಾಡ್ಕೋಬೇಕು ಅಂತ ಯೋಚಿಸಿರಲಿಲ್ಲ. ನಾನು ಅಮ್ಮನಿಗೆ ಕೂಡ ಹೇಳಿದೆ, ನನಗೆ ಮಕ್ಕಳಿಲ್ಲದೆ ಹೀಗೆ ಜೀವನ ಕಳಿತೀನಿ, ಆದರೆ ನನ್ನ ಪುಷ್ಪನ ಮಾತ್ರ ಬಿಡೋದಿಲ್ಲ ಅಂತ. ಆದರೆ ಅಮ್ಮ ಅವರ ಹಠದಲ್ಲೇ ನಿಂತುಕೊಂಡಿದ್ರು. ಅವರಿಗೆ ನಮ್ಮ ವಂಶವನ್ನು ಉಳಿಸಲು ಒಬ್ಬ ವಂಶೋದ್ಧಾರಕ ಬೇಕಾಗಿತ್ತು. ಈಗ ಅಮ್ಮ ಊಟ ನೀರು ಎಲ್ಲವನ್ನು ಬಿಟ್ಟು ಅವರು ಖಡಾಖಂಡಿತವಾಗಿ ಹೇಳಿಬಿಟ್ರು, ನನಗೆ ಒಂದು ಮೊಮ್ಮಗ ಸಿಗಲಿಲ್ಲ ಅಂದರೆ ನಾನು ನಮ್ಮ ಆಸ್ತಿಯಿಂದ ನಿನ್ನನ್ನು ಹೊರಗೆ ಹಾಕ್ತೀನಿ ಅಂತ. ಅಮ್ಮನ ಹಠದ ಮುಂದೆ ನಾನು ಸೋತು ಹೋದೆ. ಒಂದು ಕಡೆ ನನ್ನ ನಿಜವಾದ ಪ್ರೀತಿ, ಇನ್ನೊಂದು ಕಡೆ ನನ್ನ ತಾಯಿಯ ಹಠ ಮತ್ತು ನನ್ನ ಆಸ್ತಿ, ಈ ವ್ಯಾಪಾರಗಳು. ಸುಕನ್ಯಾಳನ್ನು ನಾನಲ್ಲ ಪುಷ್ಪ, ಅಮ್ಮ ನೋಡಿದ್ದು. ಸುಕನ್ಯಾ ಅಮ್ಮನ ಇಚ್ಛೆಯಾಗಿದ್ಲು. ಈ ಒಂದು ಮಾತು ಕೇಳಿದ ತಕ್ಷಣ ಸುಕನ್ಯಾಳ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ರಾಮಚಂದ್ರ ಅವರು ಸುಕನ್ಯಾಳನ್ನು ನೋಡಿ ಹೇಳಿದ್ರು, ಅಮ್ಮ ನನ್ನ ಮುಂದೆ ಹೇಳಿದ್ರು, ನೀನು ಸುಕನ್ಯಾಳನ್ನು ಮದುವೆಯಾಗಿ ಈ ವಂಶಕ್ಕೆ ವಾರಸುದಾರನನ್ನು ಕೊಡಬೇಕು, ಇಲ್ಲದಿದ್ದರೆ ನನ್ನನ್ನು ಮತ್ತು ಈ ಆಸ್ತಿಯನ್ನು ಬಿಟ್ಟು ಹೋಗು ಅಂತ. ಪುಷ್ಪ ಅವರನ್ನು ನೋಡಿ ಹೇಳ್ತಾರೆ, ಪುಷ್ಪ, ನಾನು ನಿನಗೆ ಸತ್ಯ ಹೇಗೆ ತಾನೇ ಹೇಳಲಿ? ನಿನ್ನ ಮುಂದೆ ನಿಂತು ಈ ಸತ್ಯವನ್ನು ಹೇಗೆ ಹೇಳಬೇಕಾಗಿತ್ತು? ನಿನ್ನಿಂದ ಮಗುವನ್ನು ಹೆರಲಾಗುವುದಿಲ್ಲ ಅಂತ.
ಈ ಮಾತು ನಿನಗೆ ತಿಳಿದಾಗ ನಿನ್ನ ಜೀವವೇ ಹೊರಟೋಗ್ತಾ ಇತ್ತು. ಆದ್ದರಿಂದಲೇ ನಾನು ಒಂದು ಸುಳ್ಳು ನಾಟಕ ಮಾಡಿದೆ. ನಾನು ಈ ಪ್ರಪಂಚಕ್ಕೂ ಮತ್ತು ನಿನಗೂ ಹೇಳಿದೆ, ನನಗೆ ಸುಕನ್ಯಾಳ ಮೇಲೆ ಪ್ರೀತಿ ಉಂಟಾಗಿದೆ ಅಂತ. ನಿನ್ನ ಕೋಪವನ್ನು, ನಿನ್ನ ದ್ವೇಷವನ್ನು ನಾನು ಸಹಿಸ್ಕೋಬಲ್ಲೆ, ಆದರೆ ನೀನು ಯಾವತ್ತೂ ತಾಯಿಯಾಗೋದಿಲ್ಲ. ನೀನು ಬಂಜೆ ಎನ್ನುವ ದುಃಖದಿಂದ ನೀನು ಕೊರಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ನಿನಗೆ ದೊಡ್ಡ ಜೀವನ ಪೂರ್ತಿಯಾದ ದುಃಖವನ್ನು ಖಂಡಿತ ಕೊಟ್ಟಿದ್ದೀನಿ. ಆದರೆ ಇದರ ಹಿಂದೆ ನಾನು ನಿನ್ನ ಬಗ್ಗೆನೇ ಯೋಚಿಸಿದ್ದೆ. ಈ ಮಾತುಗಳನ್ನು ಕೇಳಿ ಪುಷ್ಪ ಅವರ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆದರೆ ಆಕೆಯ ಮುಖದ ಮೇಲೆ ಯಾವುದೇ ರೀತಿಯ ಕೋಪ ಕಾಣಿಸ್ಲಿಲ್ಲ. ಆಕೆ ತುಂಬ ಶಾಂತವಾಗಿ ಹೇಳಿದ್ರು, ಇದೇನಾ ಆ ಸತ್ಯ? ನಾನು ಜೀವನವೆಲ್ಲ ಕೊರಗ್ತಾ ಇದ್ದೆ. ನನ್ನೊಳಗೆ ಆ ರೀತಿ ಏನು ಲೋಪವಿದೆ? ಯಾಕೆ ನನ್ನ ಗಂಡ ನನ್ನನ್ನು ಬಿಟ್ಟುಬಿಟ್ಟಿದ್ದಾರೆ ಅಂತ. ಸುಕನ್ಯಾ ಆ ಭಯಾನಕವಾದ ಸತ್ಯವನ್ನು ಕೇಳಿ ಅವಳು ಅಲ್ಲೇ ಕುಸಿದು ಬಿದ್ದಿದ್ಲು. ಅವಳಿಗೆ ಈಗ ಎಲ್ಲವೂ ಅರ್ಥವಾಗ್ತಿತ್ತು. ನನ್ನ ಮದುವೆ, ನಮ್ಮ ಈ ಸುಖವಾದ ಸಂಸಾರ, ನಾನು ಬದುಕಿದ ಈ ಜೀವನ, ಇದೆಲ್ಲವೂ ಒಂದು ವ್ಯಾಪಾರನ? ಸುಕನ್ಯಾ ತುಂಬ ದುಃಖದಲ್ಲೇ ಹೇಳ್ತಾ ಇದ್ಲು, ನಾನು ಕೇವಲ ಒಂದು ಮಗುವನ್ನು ಹೆರಲು ಒಂದು ಮಿಷನ್ ಆಗಿ ಇಲ್ಲಿಗೆ ಬಂದಿದ್ನ? ನೀವು ಜೀವನದಲ್ಲಿ ಯಾವತ್ತೂ ನನ್ನನ್ನು ಪ್ರೀತಿಸ್ಲೇ ಇಲ್ವಾ? ರಾಮಚಂದ್ರ ಅವರು ದುಃಖದಲ್ಲೇ ಹೇಳಿದ್ರು, ಸುಕನ್ಯಾ, ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಇದರಲ್ಲಿ ನಿನ್ನದು ಏನೂ ತಪ್ಪಿಲ್ಲ. ನೀನು ನಿನ್ನ ಎಲ್ಲ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿದ್ದೀಯಾ. ಸಮಯ ಕಳೆಯುತ್ತಿದ್ದ ಹಾಗೆ ನಿನ್ನ ಮೇಲೆ ನನಗೆ ಎಷ್ಟೋ ಗೌರವ ಕೂಡ ಬಂದಿತ್ತು. ಆದರೆ ನನ್ನ ಹೃದಯ ಮಾತ್ರ ಯಾವಾಗಲೂ ಪುಷ್ಪಳನ್ನೇ ನೆನೆಸ್ಕೊಳ್ತಾ ಇತ್ತು. ಅದು ಅವಳ ಬಳಿನೇ ಉಳಿದೋಯ್ತು. ಆಗಲೇ ವಿಕ್ರಮ್ ಕೇಳ್ತಾನೆ, ಅಪ್ಪ, ಒಂದು ವೇಳೆ ಆಂಟಿ ಅಮ್ಮ ಆಗಿದ್ದಿದ್ರೆ ನಾವು ಈ ಪ್ರಪಂಚದಲ್ಲಿ ಬರ್ತಾ ಇರಲಿಲ್ಲ ಅಲ್ವಾ? ರಾಮಚಂದ್ರ ಅವರು ತಮ್ಮ ಮಗನನ್ನು ನೋಡಿ, ಮಗ, ಇದೇ ಸತ್ಯ. ಈ ಮಾತಿಗಾಗಿಯೇ ಎಂದಿಗೂ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಿಲ್ಲ. ಈ ದಿನ, ಸಾವಿನ ಈ ಕೊನೆಯ ಕ್ಷಣದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಪುಷ್ಪ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ರಾಮಚಂದ್ರ ಅವರನ್ನು ನೋಡುತ್ತಾ, ಆದರೆ ಈ 20 ವರ್ಷದಲ್ಲಿ ನೀವು ನನ್ನನ್ನು ಎಂತಹ ಅಂಧಕಾರದಲ್ಲಿ ತಳ್ಳಿಬಿಟ್ರಿ ಅಂದರೆ, ನನ್ನ ಪ್ರೀತಿಯಲ್ಲಿಯೇ ಏನೋ ಕಡಿಮೆ ಇದೆ ಅಂತ, ನನ್ನಲ್ಲಿಯೇ ಏನೋ ಲೋಪವಿದೆ ಅಂತ, ನಾನು ಹಾಗೆ ಈ ಲೋಪದಲ್ಲಿಯೇ ಬದುಕುವುದನ್ನು ಕಲಿತ್ಕೊಬಿಟ್ಟೆ. ರಾಮಚಂದ್ರ ಅವರು ಅಳುತ್ತಾ ಹೇಳಿದ್ರು, ನನಗೆ ಗೊತ್ತು ಪುಷ್ಪ, ನಾನು ಇವತ್ತಿಗೂ ಆ ವಿಷಯಕ್ಕೆ ತುಂಬ ದುಃಖ ಪಡ್ತಾ ಇದ್ದೀನಿ. ಆದರೆ ನಾನು ಯಾವತ್ತೂ ನಿನ್ನನ್ನು ನನ್ನ ಹೃದಯದಿಂದ ದೂರ ಮಾಡಲಿಲ್ಲ. ನೀನು ಯಾವಾಗಲೂ ನನ್ನ ಹೃದಯದಲ್ಲಿಯೇ ಇದ್ದೆ. ಡಾಕ್ಟರ್ ನನಗೆ ಟೈಮ್ ಕೊಟ್ಟ ಮೇಲೆ ನಾನು ಅಂದುಕೊಂಡೆ, ಈ ರಹಸ್ಯವನ್ನು ನನ್ನೊಳಗೆ ಇಟ್ಟುಕೊಂಡು ನಾನು ಸಾಯಬಾರ್ದು. ನಿನಗೆ, ಸುಕನ್ಯಾಗೆ ಮತ್ತು ಮಕ್ಕಳಿಗೆ ಈ ಸತ್ಯವನ್ನು ಹೇಳಬೇಕು ಅಂತ. ಅವರುಗಳಿಗೆ ಈ ಸತ್ಯ ತಿಳಿದುಕೊಳ್ಳುವ ಅಧಿಕಾರವಿದೆ ಅಂತ. ಆಗ ಶಿವರಾಮ್ ಅವರು ಕೇಳಿದ್ರು, ಅಣ್ಣ, ನಿಮ್ಮ ಕೊನೆಯ ಆಸೆ ಅದು ಏನು? ಈಗ ಪುಷ್ಪ ಕೂಡ ನಿಮ್ಮ ಎದುರುಗಡೆಯೇ ಇದ್ದಾರೆ, ಈಗಾದರೂ ಹೇಳಿ ಅಂತ ಕೇಳ್ತಾರೆ. ರಾಮಚಂದ್ರ ಅವರು ಹೇಳಿದ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲರ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಗ್ಬಿಟ್ಟಿತ್ತು. ಅವರು ಹೇಳಿದ್ರು, ನಾನು ಸತ್ತ ಮೇಲೆ ನನ್ನ ಚಿತೆಗೆ ನನ್ನ ಮೊದಲ ಹೆಂಡತಿ ಪುಷ್ಪನೇ ಅಗ್ನಿ ಕೊಡಬೇಕು. ಹಿಂದೂ ಧರ್ಮದಲ್ಲಿ ಸತ್ಯ ಮನುಷ್ಯನ ಹತ್ತಿರದವರು, ಪ್ರೀತಿ ಪಾತ್ರರು ಅವರ ಚಿತೆಗೆ ಬೆಂಕಿ ಕೊಡಬೇಕು ಅಂತ ಇದೆ. ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ನನಗೆ ನೀನು ಎಷ್ಟು ಹತ್ತಿರವಾಗಿದೆಯಾ, ಈಗಲೂ ನೀನು ನನ್ನ ಮನಸ್ಸಿನಲ್ಲೇ ಇದ್ದೀಯಾ ಅಂತ. ಈ ಪ್ರಪಂಚದಲ್ಲಿ ನಾನು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದರೆ ಅದು ಕೇವಲ ನೀನು ಮಾತ್ರ. ನೀನು ಇದನ್ನು ಮಾಡಿದರೆ ನೀನು ನನ್ನನ್ನು ಕ್ಷಮಿಸಿದ್ದೀಯಾ ಅಂತ ನಾನು ಅಂದುಕೊಳ್ತೀನಿ ಪುಷ್ಪ. ಆಗಲೇ ಶಿವರಾಮ್ ಅವರು ತಕ್ಷಣ ಹೇಳ್ತಾರೆ, ಅಣ್ಣ, ನೀವು ಅಂದುಕೊಟ್ಟಷ್ಟು ಸುಲಭ ಏನಲ್ಲ ಇದು. ಪುಷ್ಪ, ನೀನು ಏನು ಹೇಳ್ತೀಯಾ ಇದರ ಬಗ್ಗೆ ಅಂತ ಕೇಳಿದಾಗ ಸುಕನ್ಯಾ ಮತ್ತು ಮಕ್ಕಳನ್ನು ನೋಡಿ ಪುಷ್ಪ ಹೇಳಿದ್ರು, ದ್ವೇಷ ಮತ್ತು ಕೋಪ ಮನುಷ್ಯರನ್ನು ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ನಾನು ನನ್ನ ಕೋಪವನ್ನು, ನನ್ನ ದ್ವೇಷವನ್ನು ಬಿಟ್ಟು ಬದುಕುವುದನ್ನು ಕಲಿತುಕೊಂಡಿದ್ದೀನಿ. ಈ ದಿನ ನೀನು ನನಗೆ ಹೇಳಿದ ಸತ್ಯ ಕೇಳಿ ನನಗೆ ತುಂಬ ದುಃಖ ಏನೋ ಆಯಿತು. ಆದರೆ ನಿನಗೂ ನಿನ್ನ ಕೆಲವು ಕಾರಣಗಳಿವೆ. ಆಗಿದ್ದು ಆಗೋಯ್ತು. ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಯಾವುದೇ ದ್ವೇಷ, ಕೋಪ ಏನೂ ಇಲ್ಲ. ಈ ಮಾತುಗಳನ್ನು ಕೇಳಿದ ತಕ್ಷಣ ರಾಮಚಂದ್ರ ಅವರ ಮುಖದಲ್ಲಿ ಒಂದು ಸಂತೋಷ ಬಂದಿತು. ಪುಷ್ಪ ಅವರು ಹೇಳ್ತಾರೆ, ನಾನು ನಿನ್ನ ಚಿತೆಗೆ ಅಗ್ನಿ ಕೊಡೋದಿಲ್ಲ. ರಾಮಚಂದ್ರ ಅವರು ಶಾಕ್ ಆಗಿ ತಕ್ಷಣ ಕೇಳ್ತಾರೆ, ಯಾಕೆ ಪುಷ್ಪ, ನೀನು ಯಾಕೆ ಆ ರೀತಿ ಹೇಳ್ತಾ ಇದೀಯಾ ಅಂತ. ಪುಷ್ಪ ಸುಕನ್ಯಾ ಅವರ ಕಡೆ ಕೈ ತೋರಿಸಿ, ಈಕೆಯ ಜೊತೆ ಇದು ಅನ್ಯಾಯವಾಗುತ್ತೆ. ಈಕೆ ನಿಮ್ಮ ಹೆಂಡತಿ. 20 ವರ್ಷದಿಂದ ಆಕೆ ನಿನ್ನ ಜೊತೆ ಇದ್ದಾಳೆ. ಆಕೆ ನಿನ್ನ ಎಲ್ಲ ಸೇವೆ ಮಾಡಿದ್ದಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ನಿನಗೆ ಕೊಟ್ಟ ಸಂತೋಷ, ಅದಕ್ಕಾಗಿಯೇ ನೀನು ನನ್ನನ್ನು ಬಿಟ್ಟುಬಿಟ್ಟೆ.
ಅದೇ ನಿನ್ನ ಮಕ್ಕಳು. ನಿನ್ನ ಹೆಂಡತಿಯಾಗಿ ನಿನ್ನ ಚಿತೆಯ ಮೇಲೆ ಮೊದಲು ಮತ್ತು ಕೊನೆಯದಾಗಿ ಅಧಿಕಾರ ಇರೋದು ಕೇವಲ ಆಕೆಗೆ ಮಾತ್ರ. ನೆಲದ ಮೇಲೆ ಕುಳಿತುಕೊಂಡಿದ್ದ ಸುಕನ್ಯಾ ಈ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದನೇ ಕೇಳಿದ್ರು, ನೀವು ನೀವು ನನ್ನ ಅಧಿಕಾರವನ್ನು ನನಗೆ ಕೊಡಿಸ್ತೀರಾ? ಆಗ ಪುಷ್ಪ ಅವರು ಹೇಳಿದ್ರು, ನಾನು ನಿಮಗಾಗಿ ಅಲ್ಲ, ನ್ಯಾಯಕ್ಕಾಗಿ ಹೇಳ್ತಾ ಇದ್ದೀನಿ. ನಾವಿಬ್ಬರು ಒಬ್ಬ ವ್ಯಕ್ತಿಯ ಬಲಹೀನತೆಗೆ ಬಲಿಯಾದವರು. ಯಾವ ಅವಮಾನವನ್ನು ನಾನು ಸಹಿಸಿಕೊಂಡೋ ಅದೇ ದುಃಖವನ್ನು, ಅದೇ ನೋವನ್ನು ನಾನು ನಿನಗೆ ಮತ್ತು ನಿನ್ನ ಅಮಾಯಕ ಮಕ್ಕಳಿಗೆ ಕೊಡೋದಿಲ್ಲ. ಆಗಲೇ ಶಿವರಾಮ್ ಅವರು ಹೇಳ್ತಾರೆ, ಪುಷ್ಪ, ನೀವು ತುಂಬ ದೊಡ್ಡವರು, ನಿಮ್ಮ ಮನಸ್ಸು ತುಂಬ ದೊಡ್ಡದು. ಆದರೆ ಅಣ್ಣನ ಕೊನೆಯ ಆಸೆ. ಆಗ ಪುಷ್ಪ ಹೇಳಿದ್ರು, ಅವರ ಕೊನೆಯ ಆಸೆಗಿಂತಲೂ ಬದುಕಿರುವವರ ಜೀವನ, ಅದು ಕೂಡ ಮುಖ್ಯ ಅಲ್ವಾ? ಪುಷ್ಪ ಅವರು ರಾಮಚಂದ್ರ ಅವರ ಕಡೆ ನೋಡುತ್ತಾ ಹೇಳ್ತಾರೆ, ನೀವು ಹೋಗುತ್ತಾ ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಆ ಅಧಿಕಾರವನ್ನು, ಆ ಗೌರವವನ್ನು ಕೊಟ್ಟು ಹೋಗು. ಅದಕ್ಕೆ ಅವರು ಅರ್ಹರು. ನಿನ್ನ ವಂಶೋದ್ಧಾರಕ, ನಿನ್ನ ಮಗ, ಅವನೇ ನಿನ್ನ ಚಿತೆಗೆ ಅಗ್ನಿ ಕೊಡಬೇಕು. ರಾಮಚಂದ್ರ ಅವರು ಎರಡು ಕೈ ಜೋಡಿಸಿ ಕ್ಷಮೆ ಕೇಳ್ತಾರೆ. ಸುಕನ್ಯಾ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ಜೊತೆ ತುಂಬ ಅನ್ಯಾಯ ಮಾಡಿದೆ. ನೀನು ತುಂಬ ಒಳ್ಳೆಯ ಹೆಂಡತಿ, ಒಳ್ಳೆಯ ಅಮ್ಮ ಕೂಡ. ಆದರೆ ನಾನೊಬ್ಬ ಒಳ್ಳೆಯ ಗಂಡನಾಗಲಿಲ್ಲ. ನೀನು ನನಗೆ ಇಬ್ಬರು ಸುಂದರವಾದ ಮಕ್ಕಳನ್ನು ಕೊಟ್ಟೆ. ನಿನಗೆ ಎಷ್ಟೋ ಧನ್ಯವಾದ ಹೇಳ್ತೀನಿ. ನಾನು ನನ್ನ ವಿಲ್ನಲ್ಲಿ ನಿನಗೆ ಮತ್ತು ಮಕ್ಕಳಿಗೆ ಎಲ್ಲವನ್ನೂ ಬರೆದಿಟ್ಟಿದ್ದೀನಿ. ನಿನಗೆ ಯಾವುದೇ ರೀತಿಯ ಕಡಿಮೆ ಆಗೋದಿಲ್ಲ. ಅವರು ಈಗ ಮಕ್ಕಳಿಗೆ ಹೇಳ್ತಾರೆ, ನೀವು ನಿಮ್ಮ ತಾಯಿಯನ್ನು ಯಾವತ್ತೂ ಕೈ ಬಿಡಬೇಡಿ ಅಂತ. ಕೊನೆಯದಾಗಿ ಪುಷ್ಪ ಕಡೆ ನೋಡುತ್ತಾ, ಪುಷ್ಪ, ದಯವಿಟ್ಟು ನನ್ನ ಬಳಿ ತುಂಬ ಕಡಿಮೆ ಸಮಯವಿದೆ. ನಾನು ಬದುಕಿರುವವರೆಗೆ ಆದರೂ ಸರಿ, ಪ್ಲೀಸ್ ನನ್ನನ್ನು ಬಿಟ್ಟು ಮಾತ್ರ ಹೋಗಬೇಡ ಅಂತ ಕೇಳ್ಕೊಳ್ತಾ ಇದ್ರು. ಪುಷ್ಪ ಕೂಡ ಸರಿ ಆಯಿತು ಅಂತ ತಲೆ ಆಡಿಸ್ತಾರೆ. ಕೇವಲ 2 ಗಂಟೆ ಕಳೆದಿತ್ತು ಅಷ್ಟೇ. ರಾಮಚಂದ್ರ ಅವರು ಕೊನೆಯದಾಗಿ ಎಲ್ಲರನ್ನೂ ಒಮ್ಮೆ ನೋಡಿ ಪುಷ್ಪ ಅವರ ಕೈ ಹಿಡಿದುಕೊಂಡು ಕಣ್ಣು ಮುಚ್ಚಿಬಿಟ್ರು. ಅವರು ಕೊನೆಯ ಉಸಿರು ಎಳೆದಿದ್ರು. ಡಾಕ್ಟರ್ ಕೂಡ ನಿರ್ಧಾರ ಮಾಡ್ತಾರೆ, ಅವರು ಇನ್ನೂ ಇಲ್ಲ ಅಂತ. ಸ್ಮಶಾನದಲ್ಲಿ ಸುಕನ್ಯಾ ಮತ್ತು ಅವರ ಮಕ್ಕಳು ಮುಂದೆ ನಿಂತುಕೊಂಡಿದ್ರು. ಆದರೆ ಹಿಂದೆ ಒಂದು ಮೂಲೆಯಲ್ಲಿ ಒಂಟಿಯಾಗಿ ನಿಂತುಕೊಂಡಿದ್ರು. ಪುಷ್ಪ ಕಣ್ಣೀರು ಹಾಕ್ತಾ ಇದ್ಲು. ವಿಕ್ರಮ್ ತನ್ನ ತಂದೆಯ ಚಿತೆಗೆ ಅಗ್ನಿಯನ್ನು ಕೊಟ್ಟ. ಸುಕನ್ಯಾ ಈಗ ಪುಷ್ಪ ಅವರ ಬಳಿ ಬಂದು ಆಕೆಯ ಕೈಗಳನ್ನು ಹಿಡಿದುಕೊಂಡು, ಅಕ್ಕ, ಈ ದಿನ ನೀವು ಮಾಡಿದ ಈ ಉಪಕಾರವನ್ನು ನಾನು ಸಾಯುವವರೆಗೂ ಮರೆಯೋದಿಲ್ಲ. ಪುಷ್ಪ ಆಕೆಯ ಕಣ್ಣೀರನ್ನು ಒರೆಸುತ್ತಾ, ನಾವಿಬ್ಬರು ಒಂದೇ ದುಃಖವನ್ನು ಅನುಭವಿಸಿದವರು. ಈಗ ನೀನು ಮತ್ತು ನಿನ್ನ ಮಕ್ಕಳು ಸಂತೋಷವಾಗಿ ಸುಂದರವಾಗಿ ನಿಮ್ಮ ಜೀವನವನ್ನು ಮುಂದುವರಿಸಿ. ನಾನು ಇನ್ನು ಹೊರಡ್ತೀನಿ ಅಂತ ಆಕೆ ಮುಂದೆ ಹೆಜ್ಜೆ ಇಡ್ತಾಳೆ. ಅಷ್ಟರಲ್ಲೇ ಸುಕನ್ಯಾ ಅವರ ಕೈಯನ್ನು ಹಿಡಿದುಕೊಂಡು, ಅಕ್ಕ, ನೀವು ನಮ್ಮನ್ನು ಇಂತಹ ಸ್ಥಿತಿಯಲ್ಲಿ ಅನಾಥರನ್ನಾಗಿ ಬಿಟ್ಟು ಹೋಗ್ತೀರಾ? ಅವರು ಹೋದ ನಂತರ ನಮಗೆ ನಿಮ್ಮ ಅವಶ್ಯಕತೆ ಎಷ್ಟೋ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ವಿಕ್ರಮ್ ಮತ್ತು ಪ್ರಿಯಾ ಕೂಡ ಅಲ್ಲಿಗೆ ಬರ್ತಾರೆ. ಅಮ್ಮ, ಅಪ್ಪ ನಮ್ಮನ್ನು ಬಿಟ್ಟು ಹೊರಟು ಹೋದ್ರು. ಈಗ ನೀವು ಕೂಡ ನಮ್ಮನ್ನು ಬಿಟ್ಟು ಹೊರಟೋಗ್ತೀರಾ? ನೀವು ಒಂದು ಕ್ಷಣದಲ್ಲಿ ನಮಗೆ ಎಷ್ಟೋ ಪ್ರೀತಿ ಮತ್ತು ಗೌರವವನ್ನು ಕೊಟ್ರಿ. ಈಗ ಹೋಗ್ತೀನಿ ಅಂದರೆ ಹೇಗೆ ಹೇಳಿ? ನಾವು ನಿಮ್ಮನ್ನು ಬಿಡೋದಿಲ್ಲ. ದಯವಿಟ್ಟು ಇಲ್ಲೇ ಇದ್ದು ಬಿಡಿ ಅಂತ ಹೇಳ್ತಾರೆ. ಅಮ್ಮ ಎನ್ನುವ ಆ ಪದವನ್ನು ಕೇಳಿ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಮುಂದೆ ಬಂದು ಆ ಮಕ್ಕಳನ್ನು ತಬ್ಬಿಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಪುಷ್ಪ ಅವರು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಸುಕನ್ಯಾ, ನೀನು ಮತ್ತು ನಿನ್ನ ಮಕ್ಕಳು ನನ್ನ ಮನಸ್ಸಿನಲ್ಲಿದ್ದ ಆ ನೋವನ್ನು, ಆ ಗಾಯವನ್ನು ವಾಸಿ ಮಾಡಿಬಿಟ್ಟಿದ್ದೀರಾ. ಈ ದಿನ ಅಮ್ಮ ಎನ್ನುವ ಈ ಪದ ಕೇಳಿ ನನಗೆ ಅನ್ನಿಸ್ತಾ ಇದೆ, ನಾನು ಕೂಡ ಮಗುವನ್ನು ಹೆತ್ತಿದ್ದೀನಿ ಅಂತ. ಇವರು ನಮ್ಮ ಮಕ್ಕಳು ಅಂತ. ಈಗ ನನ್ನ ಪರಿವಾರ ಪೂರ್ತಿಯಾಗಿದೆ. ಸುಕನ್ಯಾ ಹೇಳಿದ್ಲು, ಅಕ್ಕ, ನೀವು ಹೇಳ್ತಾ ಇರೋದು ಸರಿಯಾಗಿದ್ರೆ ಇಲ್ಲೇ ಉಳಿದು ಬಿಡಿ, ದಯವಿಟ್ಟು ಹೋಗಬೇಡಿ ಅಕ್ಕ. ಆಗ ಪುಷ್ಪ ಹೇಳ್ತಾರೆ, ನಮ್ಮ ಊರಿನಲ್ಲಿ ಆ ಸಣ್ಣ ಆಶ್ರಮದಲ್ಲಿ ಎಷ್ಟೋ ಅನಾಥ ಹೆಣ್ಣು ಮಕ್ಕಳು ನನಗಾಗಿ ಎದುರು ನೋಡ್ತಾ ಇರ್ತಾರೆ. ಅವರನ್ನು ಈ ಸಮಾಜ ಬೇಡ ಅಂತ ಹೊರದಬ್ಬಿದೆ. ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ. ರಾಮಚಂದ್ರ ಅವರು ನಿನಗೂ ಮತ್ತು ನಿನ್ನ ಮಕ್ಕಳಿಗೂ ಒಂದು ಉತ್ತಮವಾದ ಭವಿಷ್ಯವನ್ನು ಕೊಟ್ಟು ಹೋಗಿದ್ದಾರೆ. ನಾನು ಇಲ್ಲಿ ನಿಂತರೆ ಆ ಅನಾಥ ಹೆಣ್ಣು ಮಕ್ಕಳು ನಿಜವಾಗಿಯೂ ಅನಾಥರಾಗಿ ಹೋಗ್ತಾರೆ. ನನ್ನ ಅವಶ್ಯಕತೆ ಅಲ್ಲಿದೆ. ಈ ಮಾತುಗಳನ್ನು ಕೇಳಿ ಸುಕನ್ಯಾ ತಲೆ ಬಗ್ಗಿಸಿಕೊಳ್ತಾಳೆ. ನಾನು ಈಕೆಯ ಬಗ್ಗೆನ ಇಷ್ಟೊಂದು ಕೆಟ್ಟದಾಗಿ ಯೋಚಿಸಿದ್ದು. ಈಕೆ ಒಬ್ಬ ಮಹಾನ್ ವ್ಯಕ್ತಿ ಅಂತ ಅವಳಿಗೆ ಈಗ ಅರ್ಥವಾಗಿತ್ತು. ಅಳುತ್ತಿದ್ದ ಅವರೆಲ್ಲರನ್ನು ನೋಡಿ ಪುಷ್ಪ ಹೇಳಿದ್ರು, ಇದರ ಅರ್ಥ ನಾನು ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಅಂತಲ್ಲ. ಈಗ ಈ ಪರಿವಾರದಲ್ಲಿ ನಾನು ಕೂಡ ಒಬ್ಳು. ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿಯೂ, ನಿಮ್ಮ ಎಲ್ಲ ಯಶಸ್ಸಿನಲ್ಲಿಯೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮನ್ನು ನೋಡಲು ನಾನು ಆಗಾಗ ಬರ್ತಾ ಇರ್ತೀನಿ ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟು ಹೋದ್ರು.
ಸುಕನ್ಯಾ ಮತ್ತು ಮಕ್ಕಳು ಅಳುತ್ತಾ ಪುಷ್ಪ ಅವರು ಹೋಗುವುದನ್ನು ನೋಡುತ್ತಾ ನಿಂತ್ಕೊಂಡಿದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.